ಕಲಬುರಗಿ ಜಿಮ್ಸ್ ಆಸ್ಪತ್ರೆ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಐಸಿಯುನಲ್ಲಿ ಆಕ್ಸಿಜನ್ ಸಿಗದೆ ರೋಗಿಗಳು ಪರದಾಡುವಂತಾಗಿದೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋವೊಂದು ಈಗ ವೈರಲ್ ಆಗಿದೆ. ವಿದ್ಯುತ್ ಕೈಕೊಟ್ಟ ಬಳಿಕ ಬ್ಯಾಟರಿ ಮೂಲಕ ಆಕ್ಸಿಜನ್ ಪೂರೈಕೆ ಮಾಡೋಕೆ ಮುಂದಾಗಿದ್ರು. ಆದರೆ ಬ್ಯಾಟರಿಗಳು ಬ್ಯಾಕಪ್ ಬಾರದ ಹಿನ್ನೆಲೆಯಲ್ಲಿ ಆಫ್ ಆಗಿತ್ತು. ಬಳಿಕ ವೈದ್ಯಕೀಯ ಸಿಬ್ಬಂದಿ ಹ್ಯಾಂಡ್ ಪಂಪ್ ಮೂಲಕ ಆಕ್ಸಿಜನ್ ಪೂರೈಕೆ ಮಾಡಿದ್ದಾರೆ. ವಿದ್ಯುತ್ ಕೈಕೊಟ್ಟಾಗ ಬ್ಯಾಟರಿ ಬ್ಯಾಕಪ್ ಇಲ್ಲದೆ ಆಕ್ಸಿಜನ್ ಕೊರತೆಯಿಂದ ರೋಗಿಗಳು ಪರದಾಡಿದ್ರಿಂದ ರೋಗಿಗಳ ಕುಟುಂಬಸ್ಥರು ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಕಿಡಿಕಾರಿದ್ದಾರೆ. ಈ ಬಗ್ಗೆ ಜಿಮ್ಸ್ ಡೀನ್ ಶಿವಕುಮಾರ್ರನ್ನ ಕೇಳಿದ್ರೆ 10 ನಿಮಿಷ ಕರೆಂಟ್ ಸಮಸ್ಯೆ ಆಗಿತ್ತು. ಈ ವೇಳೆ ಮ್ಯಾನ್ಯುಯಲ್ ಆಗಿ ಆಕ್ಸಿಜನ್ ಕೊಡಬಹುದು ಅನ್ನೋದನ್ನ ನಮ್ಮ ಸಿಬ್ಬಂದಿ ತೋರಿಸಿದ್ದಾರೆ. ಇದನ್ನೇ ಯಾರೋ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ ಅಂತಿದ್ದಾರೆ. ವಿದ್ಯುತ್ ಸಮಸ್ಯೆ ಬಗೆಹರಿಸೋಕೆ ಕಾಯಂ ಎಡಬ್ಲ್ಯೂ ನೇಮಿಸಿ ಮತ್ತೊಮ್ಮೆ ಈ ರೀತಿಯ ಘಟನೆ ಆಗದಂತೆ ಮುಂಜಾಗ್ರತೆ ವಹಿಸಲಾಗುತ್ತೆ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಅದು ಎಲೆಕ್ಟ್ರಿಕಲ್ ಗ್ಲಿಚ್ ಇಂದ ಆಗಿದೆ. ಟೆಕ್ನಿಕಲ್ ಇದು ಓವರ್ಲೋಡ್ ಆಗಿ ಪೆನಲ್ ಬೋರ್ಡ್ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಈಗ ಕ್ರಮ ಕೈಗೊಂಡಿದೆ. ರೇಷನ್ ಅಂಗಡಿಯಲ್ಲಿ ನೋ ಸ್ಟಾಕ್ ಬೋರ್ಡ್ ಡ್ಯಾಮೇಜ್ ತಪ್ಪಿಸಲು ಆಹಾರ ಇಲಾಖೆ ಮುಂದಾಗಿದೆ. ಇನ್ಮುಂದೆ ನ್ಯಾಯಬೆಲೆ ಅಂಗಡಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕುವಂತಿಲ್ಲ ಅಂತ ಸೂಚನೆ ಕೊಟ್ಟಿದೆ. ಅಕ್ಕಿ ಇಲ್ಲ ಅಂದ್ರೂ ನ್ಯಾಯಬೆಲೆ ಅಂಗಡಿ ಓಪನ್ ಮಾಡಿ ಪಡಿತರ ಪಡೆಯಲು ಜನ ಬಂದಾಗ ಅಕ್ಕಿ ಇಲ್ಲ ಅಂತ ಹೇಳಿ ಅಂತ ಆಹಾರ ಇಲಾಖೆ ಹೊಸ ಸುತ್ತೋಲೆ ಹೊರಡಿಸಿದೆ. ಇನ್ನು ಅನ್ನಭಾಗ್ಯ ಅಕ್ಕಿಗಾಗಿ ಜನರ ಪರದಾಟ ಮುಂದುವರೆದಿದೆ. ಬೆಂಗಳೂರಿನ ನಂದಿನಿ ಲೇಔಟ್ ರೇಷನ್ ಅಂಗಡಿಗಳ ಅಕ್ಕಿಗಾಗಿ ಜನ ಕ್ಯೂ ನಿಂತಿರುವ ದೃಶ್ಯಗಳು ಕಂಡುಬಂತು. ನ್ಯಾಯಬೆಲೆ ಅಂಗಡಿಗಳ ಮುಂಭಾಗ ನೋ ಸ್ಟಾಕ್ ಬೋರ್ಡ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಈಗ ಹೊಸದಾಗಿ ಒಂದು ವಿಶೇಷ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋ ಸ್ಟಾಕ್ ಬೋರ್ಡ್ ಹಾಕಿದ್ರು ಕೂಡ ನ್ಯಾಯಬೆಲೆ ಅಂಗಡಿಗಳನ್ನು ಓಪನ್ ಮಾಡಬೇಕು. ಅಕ್ಕಿ ಖಾಲಿ ಆಗಿದೆ, ಅಕ್ಕಿ ಇಲ್ಲ ಅಂತೇಳಿ ಬರುವಂಥ ಗ್ರಾಹಕರಿಗೆ ಹೇಳಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ರಜತ್ ಹಾಗೂ ವಿನಯ್ ಗೌಡಗೆ ರೀಲ್ಸ್ ಸಂಕಷ್ಟ ತಂದೊಡ್ಡಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಚ್ಚು ಹಿಡಿದು ಪೋಸ್ಟ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ ವಿನಯ್ ಗೌಡ ಹಾಗೂ ರಜತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಡಿಯೋದಲ್ಲಿ ರಜತ್ ಡಿ ಬಾಸ್ ಅಂತ ಶರ್ಟ್ ಮೇಲೆ ಹಾಕೊಂಡಿದ್ರೆ ಪ್ಯಾಂಟ್ನಲ್ಲಿ ದರ್ಶನ್ ಅಭಿನಯದ ಚಿತ್ರಗಳ ಹೆಸರು ಹಾಕೊಂಡಿದ್ರು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇಬ್ಬರ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು, ಸಾರ್ವಜನಿಕ ಸ್ಥಳದಲ್ಲಿ ಮಾರಕಾಸ್ತ್ರ ಪ್ರದರ್ಶಿಸಿ ಜನರ ನೆಮ್ಮದಿ ಮತ್ತು ಶಾಂತಿ ಹಾಳು ಮಾಡಿದ್ದಾರೆ ಅಂತ ದೂರ ಆಗಿದೆ. ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಮೋಸ ಮಾಡೋರು ಇರ್ತಾರೆ ಅನ್ನೋದಕ್ಕೆ ಈ ಖತರ್ನಾಕ್ ಸ್ವಾಮೀಜಿ ಉದಾಹರಣೆ. ಮಹಿಳೆಯರ ವೀಕ್ನೆಸ್ ಅನ್ನೇ ಬಂಡವಾಳ ಮಾಡಿಕೊಂಡು ಸ್ವಾಮೀಜಿ ಕಿರಣ್ ಕುಮಾರ್ ಜ್ಯೋತಿಷ್ಯ ಹೇಳಿ ಕಷ್ಟ ಪರಿಹಾರ ಮಾಡಿಸ್ತೀನಿ ಅಂತ ಹಣ ಪಡೆದು ಉಂಡೆ ನಾಮ ಹಾಕಿದ್ದಾನೆ. ಡೋಂಗಿ ಸ್ವಾಮೀಜಿಯ ಮಾತು ಕೇಳಿ ಹಣ ಕಳ್ಕೊಂಡ ಮಹಿಳೆಯರು ಠಾಣೆಯ ಮೆಟ್ಲೇರಿದ್ದಾರೆ. ಒಬ್ಬರಿಗೆ 3 ಕೋಟಿ, ಉಳಿದವರಿಂದ 10-15 ಲಕ್ಷ ಹಣ ಪಡೆದು ವಂಚಿಸಿದ್ದಾನಂತೆ. ಇದಿಷ್ಟೇ ಅಲ್ಲದೆ ಸ್ವಾಮೀಜಿ ಕಿರಣ್ ಹಾಗೂ ಶಿಷ್ಯ ಲೋಹಿತ್ ಕೆಲ ಮಹಿಳೆಯರ ಬಳಿ ಚಿನ್ನಾಭರಣ ಪಡೆದು ವಂಚಿಸಿ ಬಗ್ಗೆ ದೂರು ದಾಖಲಾಗಿದೆ. ಇನ್ನು ಹಣ ಕೇಳೋದಕ್ಕೆ ಹೋದ್ರೆ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ರೌಡಿಗಳನ್ನ ಬಿಟ್ಟು ಹಲ್ಲೆ ಮಾಡಿಸಿದ್ದಾರಂತೆ, ಹೀಗಂತ ಮಹಿಳೆಯರು ಆರೋಪಿಸಿದ್ದಾರೆ. ಸದ್ಯ ಡಾಕ್ಟರ್ ಕಿರಣ್ ಕುಮಾರ್ ಹಾಗೂ ಶಿಷ್ಯ ಲೋಹಿತ್ ವಿರುದ್ಧ ಮಹಿಳೆಯರು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಎಫ್ಐಆರ್ ದಾಖಲಾಗಿದ್ದು, ನಾಪತ್ತೆಯಾಗಿರುವ ಗುರು ಶಿಷ್ಯನಿಗೆ ಹುಡುಕಾಟವನ್ನ ಪೊಲೀಸರು ನಡೆಸಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಯಾದಗಿರಿಯಲ್ಲಿ ನೀರಿಗಾಗಿ ಅಧಿಕಾರಿಗಳ ಮುಂದೆ ಮಹಿಳೆಯರು ಕೈಮುಗಿದು ಬೇಡಿಕೊಂಡಿದ್ದಾರೆ. ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ನೀರಿನ ಸಮಸ್ಯೆ ವಿಪರೀತವಾಗಿ ತಲೆದೋರಿದ್ದು, ಜೀವ ಪಣಕ್ಕಿಟ್ಟು ಪುರಾತನ ಬಾವಿಯಿಂದ ಮಹಿಳೆಯರು ನೀರು ತರ್ತಿದ್ದಾರೆ. ಇಡೀ ಗ್ರಾಮದ ಜನರು ಇದೊಂದೇ ಬಾವಿಗೆ ಬಂದು ನಾಮುಂದು ತಾಮುಂದು ಅಂತ ನೀರು ಸೇರ್ತಿದ್ದಾರೆ. ಅಪ್ಪಿತಪ್ಪಿ ಕಾಲ್ ಜಾರಿ ಬಿದ್ರೆ ಜೀವಕ್ಕೆ ಅಪಾಯ ಗ್ಯಾರಂಟಿ. 2 ವರ್ಷದ ಹಿಂದೆ ಗ್ರಾಮ ಪಂಚಾಯಿತಿಯವರು ಪ್ರತಿಯೊಂದು ಮನೆಗೂ ನಲ್ಲಿ ಹಾಕಿಸಿದ್ದಾರೆ. ಬಾವಿಯಿಂದ ಪೈಪ್ಲೈನ್ ಸಹ ಮಾಡಿದ್ದಾರೆ. ಆದರೆ ಯಾವೊಂದು ಮನೆಗೂ ಹನಿ ನೀರು ಬಂದಿಲ್ಲ. ಹೀಗಾಗಿ ತಳಮುಟ್ಟಿದ ಬಾವಿಯ ನೀರನ್ನೇ ಎಲ್ಲದಕ್ಕೂ ಬಳಸಲಾಗ್ತಿದೆ. ಮುಂದಿನ ದಿನಗಳಲ್ಲಿ ಈ ಬಾವಿಯು ಬತ್ತಿ ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ನಮಗೆ ನೀರು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ಅಧಿಕಾರಿಗಳ ಮುಂದೆ ಗ್ರಾಮದ ಮಹಿಳೆಯರು ಅಳಲು ತೋಡ್ಕೊಂಡಿದ್ದಾರೆ. ಹೆಂಗಾರ ಮಾಡಿಕೇಶ್ ನಮ್ಗ ನೀರು ಬರಂಗ್ ಮಾಡ್ಬೇಕ್ರಿ. ನಮ್ಗ ಈ ಸಿದ್ದದೊಂದು ಬಾಯಿ ಆದ್ರೆ ನಮ್ಮ ಏರಿಯಾಕ ನೀರು ಸೇರಿ ಹೆಣ್ಮಕ್ಳು ಬಾಣಂತಿಯರು ಮುದುಕಿಯರು ಎಲ್ಲ ಸೇದಕ್ ಆಗಲ್ರಿ ಅವ್ರ ಕೈಲಿ. ಬೇಸಿಗೆ ಮಳೆ ಹಾಸನ ತುಮಕೂರಿನಲ್ಲಿ ಅವಾಂತರ ಸೃಷ್ಟಿ ಮಾಡಿದೆ. ಹಾಸನ ಜಿಲ್ಲೆಯ ವಿವಿಧೆಡೆ ಸಿಡಿಲು ಸಹಿತ ಗಾಳಿ ಮಳೆಗೆ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಸುಮಾರು 1,500 ಬಾಳೆ ಗಿಡಗಳು ನೆಲಕಚ್ಚಿವೆ. ಹೊಳೆನರಸೀಪುರದ ಅತ್ತಿಚೋಡೇನಹಳ್ಳಿ ಗ್ರಾಮದ ಲಿಂಗರಾಜು ಎಂಬುವರು ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದರು. ಆದರೆ ನಿನ್ನೆಯ ಗಾಳಿ ಮಳೆಗೆ ಎಲ್ಲವೂ ಮಣ್ಣು ಪಾಲಾಗಿದೆ. ಫಸಲಿಗೆ ಬಂದಿದ್ದ ಬೆಳೆ ಕಳ್ಕೊಂಡು ರೈತ ಲಿಂಗರಾಜು ಕಂಗಾಲಾಗಿದ್ದು, ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಮತ್ತೊಂದೆಡೆ ಚನ್ನರಾಯಪಟ್ಟಣ ತಾಲೂಕಿನ ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಮನೆಯ ಹೆಂಚುಗಳು ನೆಲಕ್ಕುರುಳಿವೆ. ಕೊಟ್ಟಿಗೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಅತ್ತ ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಅಡಿಕೆ, ತೆಂಗಿನ ಮರಗಳು ನಾಶ ಆಗಿವೆ. ವಿದ್ಯುತ್ ಕಂಬಗಳು ಧರಾಶಾಯಿಯಾಗಿವೆ. ದ್ವಿಚಕ್ರ ವಾಹನ ಹಾಗೂ ಕಾರುಗಳ ಮೇಲೆ ಮರದ ಕೊಂಬೆಗಳು ಬಿದ್ದು ವಾಹನಗಳು ಜಖಂಗೊಂಡಿವೆ. ಜಮೀನು ವಿವಾದದಲ್ಲಿ 2 ಕುಟುಂಬಗಳ ನಡುವೆ ಮಾತಿನ ಚಕಮಕಿಯಾಗಿದೆ. ಈ ವೇಳೆ ಕೊಲೆ ಬೆದರಿಕೆ ಹಾಕಿದ 8 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾದ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕೋಳಘಟ್ಟ ಗ್ರಾಮದಲ್ಲಿ ನಡೆದಿದೆ. ಕೋಳಘಟ್ಟ ಗ್ರಾಮದ ಸರ್ವೆ ನಂಬರ್
1973ರಲ್ಲಿ 4 ಎಕರೆ ಜಮೀನಿನ ವಿಚಾರದಲ್ಲಿ ರತ್ನಮ್ಮ ಹಾಗೂ ಸ್ವಾಮಿ ಕುಟುಂಬದ ನಡುವೆ ವಿವಾದ ಇತ್ತು. ಜಮೀನು ಸರ್ವೆ ನಡೆಸುವಂತೆ ರತ್ನಮ್ಮ ಮನವಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸೋಕೆ ಗ್ರಾಮ ಲೆಕ್ಕಿಗ ಜಮೀನಿಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಬಂದ ಸ್ವಾಮಿ ಸೇರಿದಂತೆ 8 ಮಂದಿ ಜಮೀನು ಪರಿಶೀಲನೆ ನಡೆಸೋಕೆ ಬಿಡದೆ ಗಲಾಟೆ ಮಾಡಿದ್ದಾರೆ. ಈ ವೇಳೆ ರತ್ನಮ್ಮ ಕುಟುಂಬಕ್ಕೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ರತ್ನಮ್ಮ ಅನ್ನೋರು ಬೆಳಕೆರೆ ಪೊಲೀಸ್ ಠಾಣೆಯಲ್ಲಿ ಸ್ವಾಮಿ, ವಸಂತ, ಅರ್ಜುನ, ಶಾಂತಮ್ಮ, ರವಿ, ಸಿದ್ದರಾಜು, ನಾಗರಾಜು ಹಾಗೂ ಸಿದ್ದಯ್ಯ ಎಂಬುವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಮಂಡ್ಯದವರು ಛತ್ರಿಗಳು ಎಂಬ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಡಿಕೆಶಿ ಕ್ಷಮೆ ಕೇಳುವಂತೆ ಮಂಡ್ಯ ರೈತರು ಪಟ್ಟು ಹಿಡಿದಿದ್ದಾರೆ. ಇಲ್ಲದಿದ್ದರೆ ಡಿಕೆಶಿಗೆ ಛತ್ರಿ ಮೂಲಕವೇ ಉತ್ತರ ಕೊಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗದಿಂದ ಸಂಜಯ್ ವೃತ್ತದವರೆಗೆ ಬೃಹತ್ ಛತ್ರಿ ಚಳವಳಿ ನಡೆಸಲು ರೈತ ಸಂಘ ನಿರ್ಧರಿಸಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಪಕ್ಷಾತೀತವಾಗಿ ಆಹ್ವಾನ ಕೊಡಲಾಗಿದೆ. ಚಳವಳಿಗೆ ಬರುವವರು ಮನೆಗೊಂದು ಛತ್ರಿ ತರುವಂತೆ ಕರೆ ನೀಡಲಾಗಿದ್ದು, ಡಿಕೆಶಿ ಹೇಳಿಕೆಯನ್ನು ಹಿಂಪಡೆದು ಕ್ಷಮೆಯಾಚಿಸಬೇಕು. ಮಂಡ್ಯದ ಕಾಂಗ್ರೆಸ್ ಶಾಸಕರು ಕೂಡ ಕ್ಷಮೆಗೆ ಒತ್ತಡ ಹೇರಬೇಕು. ಕ್ಷಮೆ ಕೇಳದೇ ಇದ್ದರೆ ಮಂಡ್ಯ ಜಿಲ್ಲೆಗೆ ಡಿಕೆ ಶಿವಕುಮಾರ್ ಕಾಲಿಡಲು ಬಿಡೋದಿಲ್ಲ. ಬಂದಾಗೆಲ್ಲ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಎಚ್ಚರಿಕೆಯನ್ನು ರೈತ ಸಂಘ ನೀಡಿದೆ. ರಾಜ್ಯದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಕಾಡಾನೆ ಹಿಂಡನ್ನು ಕಾಡಿಗೆ ಎಟ್ಟುವ ವೇಳೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಕಾಡಾನೆಗಳು ಅಟ್ಟಾಡಿಸಿದ ಘಟನೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ತಿತಿಮತಿಯಲ್ಲಿ ನಡೆದಿದೆ. ರೇಡಿಯೋ ಕಾಲರ್ ಅಳವಡಿಕೆ ಮಾಡಿದ ಉಷಾ, ಮೀರಾ ಗುಂಪಿನ ಕಾಡಾನೆಗಳಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ದಾಳಿಗೆ ಯತ್ನಿಸಲಾಗಿದೆ. ಕೂದಲೆಳೆಯ ಅಂತರದಿಂದ ಸಿಬ್ಬಂದಿ ಪಾರಾಗಿದ್ದಾರೆ. ಇತ್ತ ಮೈಸೂರಿನಲ್ಲಿ ಚಿರತೆಯೊಂದು ಮೇಕೆ ಮೇಲೆ ದಾಳಿ ನಡೆಸಿ ಎಸ್ಕೇಪ್ ಆಗಿದೆ. ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರ ಸಮೀಪದ ಬಸಲಾಪುರ ಗೇಟ್ನಲ್ಲಿ ತಡರಾತ್ರಿ ಮೇಕೆ ಮೇಲೆ ಚಿರತೆ ದಾಳಿ ನಡೆಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.